ಕಾಗೆಗಳ ಪ್ರಭುವಿನ ಕತೆ ಸೂಪರ್ ಆಗಿತ್ತು ಅಲ್ವಾ? ಏನಿದು ಕಾವ್ ಕಾವ್ ಅಂತ ಸೌಂಡ್ ಬರ್ತಾ ಇದೆ? ಓ, ಎಲ್ಲರ ಬಗ್ಗೆನೂ ಮಾಹಿತಿ ಕೊಟ್ರಿ. ನಮ್ಮ ಬಗ್ಗೆ ಇನ್ನೂ ಕೊಟ್ಟಿಲ್ಲ ಅಂತ ಕಾಗೆಗಳು ಕೋಪ ಮಾಡ್ಕೊಂಡಿದ್ದಾವೆ. ಸರಿ, ಹಾಗಾದ್ರೆ ನಾವು ದಿನನಿತ್ಯ ನೋಡೋ ಕಾಗೆಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ. ಹೇ ಹುಡುಗಿ, ಇವತ್ತೇನಾಯ್ತು ಗೊತ್ತಾ? ಸ್ಕೂಲ್ ಹತ್ರ ಕರೆಂಟ್ ಹೊಡೆದು ಒಂದು ಕಾಗೆ ಸತ್ತೋಯ್ತು. 10 ನಿಮಿಷದಲ್ಲಿ 100 ಕಾಗೆಗಳು ಅಲ್ಲಿ ಕಾವು ಕಾವು ಅಂತ ಬಂದ್ಬಿಟ್ವು ಗೊತ್ತಾ? ಹೌದಾ, ಪಾಪ ಕಣೋ. ನಿಂಗೆ ಗೊತ್ತಾ, ಕಾಗೆಗಳು ತುಂಬಾನೇ ಭಾವಜೀವಿಗಳು. ಅವು ತನ್ನ ಬಳಗನ ತುಂಬಾನೇ ಇಷ್ಟಪಡ್ತವೆ. ಅಷ್ಟೇ ಅಲ್ಲ, ಅವುಗಳು ಖುಷಿ, ಕೋಪ, ಬೇಜಾರು ಎಲ್ಲವನ್ನು ವ್ಯಕ್ತಪಡಿಸ್ತವೆ. ಅಬ್ಬಾ, ನಾವೆಲ್ಲ ಕಾಗೆ ಅಂದ್ರೆ ಕನಿಷ್ಠ ಅಂತ ಅಂದ್ಕೊಂಡಿರ್ತೀವಿ. ಅವುಗಳಿಂದಲೂ ನಾವು ಕಲಿಯೋದು ಸಾಕಷ್ಟಿದೆ ಅಂತ ಆಯ್ತು. ನಿಂಗೆ ಗೊತ್ತಾ, ಕಾಗೆಗಳಲ್ಲಿ ಟ್ರೀ ಪೀಸ್, ಕಾರ್ಬೀಸ್, ನಟ್ ಕ್ರ್ಯಾಕರ್, ಬಶ್ ಪೀಸ್, ರೂಕ್, ಪಿಕ ಪಿಕ ಅಂತ ಸುಮಾರು 45 ವಿಧಗಳಿವೆ. ಇದು ವಿಶ್ವದ ಎಲ್ಲಾ ಕಡೆ ಕಾಣಸಿಗೋ ಪಕ್ಷಿ. ವಾ, ಹಿಂಗ ಕಾಗೆಗಳು ಒಂದೇ ಬಣ್ಣ ಹೊಂದಿರ್ತಾವೆ ಅಲ್ವಾ? ತುಂಬಾ ಜನ ಕಾಗೆ ಅಂದ್ರೆ ಮೈ ತುಂಬಾ ಕಪ್ಪು ಬಣ್ಣ ಮಾತ್ರ ಇರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಕಾಗೆಗಳಲ್ಲಿ ವೈಟ್ ನೆಕ್ಡ್ ರೆವೆನ್ ಅನ್ನೋ ವಿಧ ಇದೆ. ಅದರ ಕುತ್ತಿಗೆಯ ಸುತ್ತ ಬೆಳ್ಳನೆಯ ಬಣ್ಣ ಇರುತ್ತೆ. ಹಾಗೆ ಇನ್ನು ಕೆಲವು ಜಾತಿಯ ಕಾಗೆಗಳು ಕಪ್ಪು ಬಿಳುಪು ಬಣ್ಣದಲ್ಲಿ ಕಾಣಸಿಗುತ್ತೆ. ಒಂದ್ ಆಶ್ಚರ್ಯ ಅಂತ ಅನ್ಸೋ ಸಂಗತಿ ಏನಂದ್ರೆ, ಬಿಳಿ ಪಾರಿವಾಳದ ತರ ಬಿಳಿ ಬಣ್ಣದ ಕಾಗೆಗಳು ಇರ್ತವೆ. ನಿಜಾನಾ? ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಒಮ್ಮೆ ನಾನು ಅಂಗಡಿಯಿಂದ ಬಿಸ್ಕೆಟ್ ತಿಂತ ಬರ್ತಾ ಇದ್ದೆ. ಆಗ ಒಂದು ಕಾಗೆ ಬಿಸ್ಕತ್ ಕಿತ್ಕೊಂಡು ಹೋಗ್ಬಿಡ್ತು ಗೊತ್ತಾ? ಹೌದು, ಕಾಗೆಗಳು ತುಂಬಾನೇ ಬುದ್ಧಿನ ಹೊಂದಿರ್ತವೆ. ಹಾಗೆ ಕದಿಯೋ ವಿಚಾರದಲ್ಲಿ ಅವು ಒಂಥರ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬಹುದು. ಅವುಗಳು ತುಂಬಾ ತೀಕ್ಷ್ಣವಾದ ದೃಷ್ಟಿ ಹೊಂದಿರೋದಕ್ಕೆ ದೂರದಿಂದಲೇ ಕುಳಿತು ಎಲ್ಲವನ್ನ ಪ್ಲಾನ್ ಮಾಡ್ತವೆ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗಡೆ ಬಂದು ಆಹಾರನ ಎತ್ಕೊಂಡು ಹಾರ್ ಹೋಗ್ತವೆ. ಏನ್ ಧೈರ್ಯನಪ್ಪ ಕಾಗೆಗಳಿಗೆ. ನಾನು ಕೆಲವು ಪುರಾಣದ ಕಥೆಗಳಲ್ಲಿ ಕಾಗೆ ಬಗ್ಗೆ ಕೇಳಿದ್ದೀನಿ. ನಿಜಾನ ಅದೆಲ್ಲ? ಶನೇಶ್ಚರ ಮಹಾರಾಜ ಇದಾನಲ್ಲ, ಆತನ ವಾಹನ ಕಾಗೆ. ಅದರಿಂದ ಕೆಲವು ಕಡೆ ಕಾಗೆನ ಕಂಡ್ರೆ ಅನಿಷ್ಟ ಅಂತ ಭಾವಿಸೋರು ಇದ್ದಾರೆ. ಹಾಗೇನೆ ಹಿಂದೂಗಳಲ್ಲಿ ಕಾಗೆಗೆ ವಿಶೇಷವಾದ ಸ್ಥಾನನ ಕೊಟ್ಟಿದ್ದಾರೆ. ಸತ್ತೋದವರು ಕಾಗೆಯಾಗಿ ಹುಟ್ಟುತ್ತಾರೆ ಅನ್ನೋ ನಂಬಿಕೆಯನ್ನ ಇಟ್ಕೊಂಡು ಅವರ ತಿಥಿಯ ದಿನ ವಿವಿಧ ರೀತಿ ಭಕ್ಷ್ಯಗಳನ್ನ ಮಾಡಿ ಕಾಗೆಗೆ ಕೊಡ್ತಾರೆ. ಎಸ್, ನಾನು ಇದನ್ನ ನೋಡಿದ್ದೀನಿ. ಜಗತ್ತಿನ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಕಾಗೆ ಮಾಂಸದಿಂದ ಮಾಡಿರೋ ಆಹಾರ ಸಿಗುತ್ತೆ. ಕೆಲ ಸಂಶೋಧನೆಗಳು ಹೇಳುತ್ತೆ, ಪೋರ್ಕ್ ಅಂತ ತಿನ್ನೋ ಹಂದಿ ಮಾಂಸಕ್ಕಿಂತ ಇದು ಉತ್ತಮ ಅಂತ. ವ್ಯಾಕ್, ಪಾಪ ಕಾಗೆಗಳು. ಹೌದು, ಇವು ಯಾವಾಗಿಂದ ಇವೆ? ಮೊದಲು ಕಾಗೆಗಳು ಕಾಣಿಸಿದ್ದು ಸುಮಾರು 17 ಮಿಲಿಯನ್ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದ ಓಷನಿಯಾ ಅನ್ನೋ ಪ್ರದೇಶದಲ್ಲಿ. ಅವುಗಳಿಗೆ ಏನ್ ಸಿಕ್ಕಿದ್ರು ತಿಂತಾವಲ್ವಾ? ನಾವು ತಿಪ್ಪೆಗೆ ಎಸ್ತಿರೋ ಆಹಾರ ಅಥವಾ ಸತ್ತ ಪ್ರಾಣಿಗಳಿರ್ತಾವಲ್ಲ, ಅದನ್ನ ಪ್ರಮುಖವಾಗಿ ತಿನ್ನತ್ವೆ. ಹಾಗೆ ಅವುಗಳಿಗೆ ಆಹಾರ ಕಂಡಾಗ ಕಾವ್ ಕಾವ್ ಅಂತ ಕೂಗಿ ತನ್ನ ಫ್ಯಾಮಿಲಿಯನ್ನ ತಿನ್ನೋ ಕರೆಯತ್ವೆ. ಹಾಗೆ ಅವುಗಳಿಗೆ ಒಂದೇ ಸಂಗಾತಿ ಇರುತ್ತೆ. ಒಂದ್ಸಲಕ್ಕೆ 4 ರಿಂದ 7 ಮೊಟ್ಟೆಗಳನ್ನ ಇಡ್ತಾವಂತೆ. ಇಂಟ್ರೆಸ್ಟಿಂಗ್. ಅವುಗಳ ಬುದ್ಧಿಶಕ್ತಿ ಚಿಂಪಾಂಜಿಗಳ ಬುದ್ಧಿಶಕ್ತಿಗೆ ಸಮವಾಗಿ. ಸರಿ, ನನಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಓಕೆ, ಟಾಟಾ. ಸೋಮಾರಿ ಹುಡುಗನ ಕತೆ ಕಾವ್ ಕಾವ್ ಕಾಗೆಯ ಮಾಹಿತಿ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ, ಇನ್ನೊಂದು ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.